ಮೊನ್ನೆ ಹೋಗಿ ನಾವು ಕೊಟ್ಟು ಬಂದ್ವಿ ಅದು ಗಣಪತಿ ಫೋಟೋ ಆಮ್ಯಾಗ ನಮ್ದು ಸಿಲ್ವರ್ ಪ್ಲೇ ಬಟನ್ ಕಟ್ಟಾಕಕ್ಕೆ ಅವ್ರು ಅವತ್ತ ಕೊಡಲಿಲ್ಲ, ಇವತ್ತು ಬಂದಾರವ್ರು. ಸೊ ಈಗ ನಾವು ಹೋಗಿ ಬರಲಿ. ಇಲ್ಲ ಮುನ್ನ ಬರ್ತಾನಂತೆ. ಹ್ಞೂ 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 ಇಲ್ಲಿಂದ ಸ್ಟಾರ್ಟ್ ಗದ್ದಲ. ರಾತ್ರಿ 10 ಗಂಟೆ ಮಟ್ಟ ಗದ್ದಲ ನೋಡಿ. ನೋಡ್ರಿ ಈ ರೋಡ್ನಾಗಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ರೀಪ. ಮಂದಿನೂ ಹಂಗೆ ಹೋಗ್ತಾರೆ, ಗಾಡಿನೂ ಹಂಗೆ ಹೋಗ್ತಾವು. ಇಲ್ಲಿ ಫೋಟೋಗೆ ಕಟ್ಟಾಕುವಂಥ ಅಂಗಡಿನೂ ಭಾಳ ಅದಾವೆ ರೀ. ಅಂಗಡಿನೂ ಒಂದು ಅಡಿಲ್ಲ, ಇಲ್ಲಿ ಭಾಳ ಅಂದ್ರೆ ಭಾಳ ಅಂಗಡಿ ಅದಾವೆ. ಬಟ್ ನಾವು ಕೊಟ್ಟಿದ್ದಲ್ರಿಪ್ಪ ಅಂತ ಹೇಳಿದ್ರೆ ಅದು ತಳಗತ್ತೆ ಅಂಗಡಿ ಅದೇ. ಫೈನಲಿ ಹಂಗೆ ಮಾಡಿ ಗುದ್ದಾಡ್ಕೊಂಡು ಬಂದಿರಪ್ಪ ಅಣ್ಣ ಹಾಕಿರಲ್ಲ. ಇದು ನೋಡ್ರಿ, ನಾನು ನನ್ನ ಕೈಲಿಂತ ಮಾಡಿರುವಂಥ ಅಕ್ಕಿ ಗಣಪತಿ ರೀ. ಇದು ಸೂಪರ್ ಆಗೈತಿ ಕಟ್ಟಾಕೈತಿ ಮ್ಯಾಗ. ಇದು ನಮ್ದು ಸಿಲ್ವರ್ ಪ್ಲೇ ಬಟನ್ ರೀ, ಇದು ಮಸ್ತ್ ಆಗೈತೆ ರೀ. ಮುನ್ನ ಏನು ಜಾಕೆಟ್ ಸಿಗಲಿಲ್ಲಲ್ಲ, ಅವು ಮಳೆಗಾಲದಾಗ ಅಷ್ಟು ಸಿಗ್ತಾವಂತಪ್ಪ. ಅಲ್ಲಿ ಮುಂದೆ ನೋಡಿ ನಡಿ ಸ್ಟೇಷನ್ ರೋಡ್ ಕಡೆ ಸಿಕ್ಕರೆ ಚಲೋ ಆಕೈತಿ. ಹುಡುಕಾಡಿದ್ರಿಪ್ಪ ನಾವು, ಸಿಬಿಟಿ ಒಳಗೆ ಹಚ್ಚಿದ್ರಿ ಅದು ಲಾಸ್ಟ್ ಟೈಮ್ ನಾವು ಬಂದಾಗ. ಈಗಿಲ್ರಿಪ್ಪ ಅದು, ಅಲ್ಲಿ ಹೋಗೋಣ ನೋಡೋದಂತೆ. ನೋಡು ಮುನ್ನ ಇಲ್ಲಲ್ರ ಇದ್ರೆ ಮಳೆಗಾಲದಾಗ ಇನ್ನೊಂದು ವಾರ ಹೋದ್ಮೇಲೆ ಸಿಗ್ತಾವ ನೋಡಿ ನಡಿಪ್ಪ. ಅಲ್ಲಿ ಮುಂದೆ ಇನ್ನೂ ಅಂಗಡಿ ಅದಾವು. ಅದ್ರದ್ದೇನೆ ಸ್ಪೆಷಲ್ ಅಂಗಡಿ ಇರೋಂಗಿಲ್ಲ, ರಸ್ತೆ ಮ್ಯಾಗ ಹಚ್ಚಿರ್ತಾರ. ಯಾವುದೇ ಸಿಕ್ಕರೆ ಚಲೋನ ಆಕೈತಿ. ಹೇಳಿದ್ರೆ ಇವತ್ತಂತೂ ಗುರುವಾರ, ನಿಮಗೆ ಗೊತ್ತೈತ್ರಿ. ಗುರುವಾರ ಇಲ್ಲಿ ಸಂತಿ ಇರ್ತೈತೆ ಅಂತೇಳಿ ಸಂತಿಗೆ ಹೋಗಕತ್ತೀವಿ. ಯಾಕಂದ್ರೆ ಕಾಯಿಪಲ್ಯ ಅವ್ನು ಏನು ತೊಗೊಳಕ್ಕೆ ಹೊಂಟಿಲ್ರಿ ನಾನು. ಈಗ ಕಾಯಿಪಲ್ಯ ಏನು ಬ್ಯಾಡ್ರಿ, ಯಾಕಂತೇಳಿ ನಿಮಗೆ ನಾಳೆ ಗೊತ್ತಾಗ್ತತ್ರಿ. ಈಗ ಸದ್ಯದ ಮಟ್ಟಿಗೆ ನಾನು ಸ್ಲಿಪ್ಪರ್ ತೊಗೊಂಬರಕ್ಕೆ ಹೊಂಟೀನಿ ರೀ. ಫಸ್ಟಿಗೆ ಒಂದು ಜೋಡಿ ತೊಗೊಂಬಂದಿದ್ದೆ ನಾನು. ಅವು ಸಾನಿಯಾ ನನಗಿಲ್ಲ, ನನಗೆ ಹೊರದವು, ನೀನು ನಾ ಹಾಕೊತೀನಿ ಅಂತೇಳಿ ಈಗ ಆಕೆನೇ ಯೂಸ್ ಮಾಡಕತ್ಬಿಟ್ಟಲ್ರಿ. ನನಗಿಲ್ರಿ, ನಾನು ಬರೀ ಹರ್ಕೋದು ಹಾಕೊಂಡು ಅಡ್ಡಾಡೋದಾಗೈತ್ರಿ. ಮೊನ್ನೆ ಹುಬ್ಳಿಗೆ ಹೋದಾಗ ತೊಗೋಬೇಕಂತ ಹೇಳಿದ್ರೆ ಅಲ್ಲಿ ತುಟ್ಟಿರಿಪ್ಪ. ಅದಕ್ಕೆ ಇಲ್ಲಿ 150 ರೂಪಾಯಿ ಸಿಗ್ತಾವ್ರಿ ಚಪ್ಪಲ್, ಚಲೋ ಸಿಗ್ತಾವ್ರಿ. ಅದಕ್ಕೆ ಅವ್ನು ತೊಗೊಂಬರಕ್ಕೆ ಹೊಂಟಿ ನೋಡ್ರಿ. ನಾ ಚಪ್ಪಲ್ ತೊಗೊಳಕ್ಕೆ ಹೊಂಟೀನಿ ಅಂತಂದು ಹೇಳಿದ್ರೆ ಈಕಿ ಮಕ್ಕ ನೋಡ್ರಿ ಹೆಂಗೈತೆ. ಹಂಗ್ಯಾಕೆ ಮಾಡಿ ಒಟ್ಟು ನಾವು ಏನಂತ ಒಟ್ಟು ನಾ ತೊಗೊಳಕ್ಕೆ ಹೋದಂದ್ರೆ ನಿಮಗೆ ಬೇಕಾ ಏನ ಅಲ್ಲಿ? ತಡಿ 1 ನಿಮಿಷ ತಡಿ. ಹುಬ್ಳಿಗೆ ಹೋದಾಗ ಮೊನ್ನೆ ಹಾಕಿ ಕೊಡ್ಸಿದ್ದೆ ನಾನು. ಅದಕ್ಕೇನು ಮುಂಚಾಗ ನಿನಗೆ ಸಂತೆ ಕೊಡಿಸಿದ್ದೆ. ಅದಕ್ಕಿಂತ ಮುಂಚಾಗ ಮತ್ತೆ ಅಲ್ಲಿ ಹುಬ್ಳಿಗೆ ಹೋದಾಗೂ ಕೊಡಿಸಿದ್ದೆ ನಾನು. ಅದಕ್ಕಿಂತ ಮುಂಚೆ ಮತ್ತೆ ಅಜ್ಮೀರ್ ಒಳಗೂ ಕೊಡಿಸಿದ್ದೆ ನಾನು. ಕೊಡ್ಸಿದ್ನಿಲ್ಲ ನೀನು ಕೇಳ್ಕದಂಗಲ್ಲ ಎಲ್ಲ. ಮತ್ತೆ ಮೊನ್ನೆ ಅರಿ ಬಂದೆ, ಅರ್ಬಿ ಕೊಡಿಸಿದೆ. ಹೇಳ ಈಗ ಕೊಡ್ಸಿದ್ರಲ್ಲ ಅವಾಗ ಹೇಳ. ನೀ ಬಾಯಿ ಮುಚ್ಕೊಂಡು ಕುಂದರ್ಲೆ, ನೀ ಕುಂದರ್ನಿ. ಬಾ ಹೋಗೋಣ ಬಾ. ಬೇಡ ಬೇಡ, ನಾ ಬರಂಗಲ್ಲ, ನೀವ ಹೋಗ್ಬರಿ. ನಾ ಬರಲ್ಲ. ತಗೋ ಚಾವಿ. ನಾನು ಅಲ್ಲಿ ಬಿಡ ತೆಗಿ ಚಾವಿ ತೆಗಿ. ಕುಂದ್ರನ್ ಒಲ್ಲೆ, ಇವನ ಹರ್ಕುದು ಹಾಕೊಂಡ್ ತಿಂತವನ ಚಪ್ಪಲ್. ಒಲ್ಲೆ ಮಮ್ಮಿ ಕುಲ್ಫಿ ಬಂದೈತಿ. ಸಂತೆ ಒಳಗೆ ನೋಡ್ರಿ ಚಪ್ಪಲ್ ಹಚ್ಚಾರಿ. ಇವನ ಮಸ್ತ್ ಅದ ಚಪ್ಪಲ್, ಕಲರ್ ಅದಾವು. ಸಂತೆಯಲ್ಲಿ ಭಾಳ ಹಚ್ಚಲ್ಲ ಈ ಕಡೆಗೆ. ಅದಿಲ್ಲ ಸಾನ್ಯಾ, ಈ ಕಡೆಗೆ ನಾವು ಭಾಳ ಹಚ್ಚಾರೆಲ್ಲ. ಇಲ್ಲಿಂದ ಅಲ್ಲಿ ಮಟನ್ ಏಕ ಹಚ್ಚಾರ ನೋಡ್ರಿ. ಯಾವ ತಗೊಳ್ಳೋಣ ಸಾನ್ಯಾ? ಈಗ ಸಂತೆಗೆ ಹೋಗಿ ಬಂದಿವ್ರಿ ನಾವು. ಸಂತೆಗೆ ಹೋಗಿ ಬಂದ ತಕ್ಷಣ ಇಲ್ಲಿ ಸಾನಿಯಾ ಬಾಂಡೆ ತಿಕ್ಕಕತ್ತಾಳ್ರಿ. ನಾನು ಸ್ವಲ್ಪ ಹೊರಗಿಂದೊಳಗಿಂದೆಲ್ಲ ಕಸ ಹೊಡೆದನ್ನೆಲ್ಲ ಒರೆಸ್ಕೊಂಡು ಜಳಕ ಮಾಡಿ ದೇವ್ರ ಮುಂದೆ ಅದನ್ನೆಲ್ಲ ಚಿರಾಕ್ ಹಚ್ಬೇಕ್ರಿ. ಈಗ
ಇವಾಗ ನೋಡ್ರಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ರೀ. ಈಗ ಅಲ್ಲಿ ನೀರು ಇಟ್ಟಿನಿ ರೀ. ಫಸ್ಟ್ ಸಾನಿಯಾ ಜಳಕ ಮಾಡ್ತಾನಂತ್ರಿ, ಆಕೆ ಮಾಡಿದಾದ್ಮೇಲೆ ಮತ್ತೆ ನಾ ಮಾಡ್ತೇನಂತ. ಅಲ್ಲಿವರೆಗೂ ಇದು ಸ್ವಲ್ಪ ಬ್ಯಾಗ್ ಹರಿದು ಬಿಟ್ಟತ್ರಿಪ್ಪ. ನಮಗಂತೂ ಎಷ್ಟು ಬ್ಯಾಗ್ ತೊಗೊಂಡ್ರು ಬರೀ ಹಿಂಗೆ ಆಗಕತ್ಬಿಟ್ಟವ್ರು, ಬರೇ ಹರಿಯದ ಆಗಕತ್ಬಿಟ್ಟವ್ರಿ. ಎಂಥ ಬ್ಯಾಗ್ ತೊಗೋಬೇಕು ಅನ್ನೋದು ನಮಗೆ ಗೊತ್ತನ ಆಗೋಲ್ತ್ರಿ ಫ್ರೆಂಡ್ಸ್. ಎಷ್ಟು ಬ್ಯಾಗ್ ಗೊತ್ತೇನು ರೀ, ಅಜ್ಮೀರ್ಗೆ ಹೋಗೋ ಮುಂದೆ ಇದನ್ನು ಹೊಲ್ಕೊಂಡು ಹೋಗಿದ್ದೆ ರೀ. ಅದನ್ನು ತೊಗೊಂಡಿವ್ರಿ. ದೊಡ್ಡದು ಇಷ್ಟು ದೊಡ್ಡದಾಕತ್ರಿಪ್ಪ. ಅದು ಎಲ್ಲಾರು ಒಂದು 2 ದಿನ ಊರಿಗೆ ಹೋಗ್ಬೇಕಂತಂದು ಹೇಳಿದ್ರೆ ಭಾಳ ದೊಡ್ಡದಾಗ್ತತ್ರಿ ಅದು. ಇದು ಕರೆಕ್ಟ್ ಐತಿ. ಇದು ನೋಡಿದ್ರೆ ಬರೇ ಹರಿಯದ ಆಕತ್ತೈತೆ. ಹೋಗ್ರಿ, ನಮಗೆ ಎಂಥ ಬ್ಯಾಗ್ ತೊಗೋಬೇಕು, ಕ್ವಾಲಿಟಿವ್ ಎಂಥವು ಅಂಗಡಿಯವ್ರು ನೋಡಿದ್ರೆ ನಮಗೇನು ಗೊತ್ತಾಗಿಲ್ಲೇನಿಲ್ಲ. ಇವು ಕ್ವಾಲಿಟಿವ್ ರೀ, ಹರಿಯಂಗಿಲ್ಲ, ನೀವು ಎಷ್ಟ್ರ ಇದನ್ನು ಮಾಡಿರಿ ಅಂಥೇಳಿ ಕೊಡ್ತಾರ. ಹ್ಞೂ ಅಂತೇಳಿ ತೊಗೊಂಬರ್ತೀವಿ. ಒಂದು ಎಕ್ಸ್ಟ್ರಾ 1-2 ಏನಾರು ಇಡೋದ್ರಾಗ ಅಂತ ಹೇಳಿದ್ರೆ ಹರಿದ ಬಿಡ್ತಾವ್ರಿ ಹಿಂಗೆಲ್ಲ ಸೈಡಿಗೆ. ನೋಡ್ರಿ ಈಗ ಇಷ್ಟು ಹೊಲ್ದೆ ರೀ. ಈಗ ಇಲ್ಲಿ ಕುತ್ಕೊಂಡು ಏನು ಮಾಡ್ತೀರಿ ಮಮ್ಮಿ? ಉಪ್ಪು ಕೆಳಗೆ ಹೋಗಿ ಕರತಾಳ. ನಾನು ಲಗು ಲಗು ತಲೆ ಹರ್ಕೊಂಡು ಸ್ವೀಟ್ ಮಾಡಿ ಪಾತ ಕೊಡಿಸಿ ನಾನು ತನಕ ತಲೆ ಹಾಕೊಂಡು ಆತಡಿ. ಪಾಪ ಬಂದ್ರ 1 ಡಜನ್ ಪಟ ತಗೊಂಡ್ಬಂದ. 1 ಡಜನ್? ನಿಮ್ಮ ಪಪ್ಪಂದು ಪಟ ಸುಗ್ಗಿ ಹೋಗೋ ಮಟನ ಅದ ತಗೋವ. ಯಾರು ಹೇಳಿದ್ರೆ ಕೇಳಂಗಿಲ್ಲ ಅವ್ರು. ಪಟ ಹಾರಿಸ್ಬೇಕಂದ್ರೆ ಹಾರಿಸಬೇಕು ಅವ್ರು. ನಮ್ಮ ಮನೆಯವ್ರು ಬಂದ್ರೆ ಪತಂಗ್ ತೊಗೊಂಬಂದ್ರು, ಆಮೇಲೆ ಅವನ್ನ ಹಾಕಿಸ್ಕೊಂಬಂದ್ರ ಕಟ್ಟ. ನನಗೆ ಗೊತ್ತೈತಿ ಆ ಸಿಲ್ವರ್ ಪ್ಲೇ ಬಟನ್ ಯಾವ ಮಾಡ್ಕೊಂಡು ಪತಂಗ್ ತರಕ್ ಹೋಗ್ಯಾರ ನಿಮ್ಮ ಪಪ್ಪ ಅನ್ನೋದು ನನಗೆ ಗೊತ್ತೈತಿ. ಹಂಗೇನಿಲ್ಲ, ಗಣಪತಿ ಫೋಟೋ ಕಟ್ಟಾಕ್ಸಿದ್ವಿ ನಾವು, ಅದು ಬಂತ. ಸಿಲ್ವರ್ ಪ್ಲೇ ಬಟನ್ ನೋಡ್ಕೊಂಡು ತೊಗೊಂಬಂದಿರಲ್ಲ, ತೆಗಿ ನೋಡೋಣ. ತೆಗೆದು ಮತ್ತೆ ಹಂಗೆ ಪ್ಯಾಕ್ ಮಾಡಿಬಿಡ್ತಾರ ನೋಡು. ಈ ಪೇಂಟ್ ಹಚ್ಚಿ ಮೇಲೆ ಹಾಕನಂತ್ರಿ. ಈಗ ತೆಗಿ ನೋಡೋಣ ಹೆಂಗೆ ಹಾಕ್ಯಾರ ಅದನ್ನ. ಮತ್ತೊಂದು ಇದ್ರೊಳಗೆ ಹಾಕಿಡಕ್ಕೆ ಬರ್ತೈತ್ರಿ. ಆ್ಯಕ್ಚುಲಿ ನಮಗೆ ನಿನ್ನೆ ಬಂತಿದ್ರ ಗಾಡಿ ಇದ್ದಿಲ್ಲ, ಸೊ ಹಿಂಗಾಗಿ ಗಾಡಿ ಸಿಕ್ತೆ. ನಾನು ನಮಗೆ ನೀ ಹೇಳ್ತಾಳ ಅದನ್ನ ನಿಮ್ಮ ಕಾದ್ರ ಇರ್ತಮ್ಮ ಅಂತೇಳಿ, ಕಾದ್ರದ ಮಗ್ಗ ನಾ ಕಾದ್ರಾಗ ಅಂತ ನೋಡಿ ಅಲ್ಲಿ ಕೇಳಿದ್ವಿ ನಾ ಸಿಬಿಟ್ ಒಳಗೆ ಹಚ್ಚದಿಲ್ಲಲ್ಲ ಅಂಗಡಿ. ಹೌದಾ? ಬೇರೆ ಅಂಗಡಿ ಎಲ್ಲ ಇದ್ದು ಡೈರೆಕ್ಟ್ ಜಾಕೆಟ್ ಅದಾವು. ಅದು ನೀವು ಹೇಳ್ದ ದಿಪ್ ಅಂದೆ ಆ ಟೈಪ್ ಜಾಕೆಟ್ ಇಲ್ಲ. ಅವ್ನು ಅವಾಗ ಹೇಳಿದ್ದಾರೆ ನೋಡ್ವಾ ಇಲ್ಲಂತ ತುಟ್ಟಿಳಕತ್ತಾರ, ಅಲ್ಲಿ ನೀವು ಶಾಪಿಂಗ್ ಹೋದಾಗ ತಗೊಂಬರ್ರಿ ಬರಾಕತ್ತಿದ್ರ. ಲಾಸ್ಟ್ ಟೈಮ್ ಬಂದಾಗ ಇದ್ವು ಅವು ಇದ್ವು. ಅವಾಗ ಅವ್ರು ಇದು ಮಾಡ್ಲಿಲ್ಲಲ್ರಿ, ತಗೋಗಿತ್ತೆ. ಈಗ ಅಲ್ಲಿ ಅಂಗಡಿ ಇಲ್ಲ ಅದ ಇರ್ಲ್ತವ್ರಿ. ವಾವ್, ಬ್ಯೂಟಿಫುಲ್, ಮಸ್ತ್ ಆಗೈತೆ ನೋಡ್ರಿ, ಭಾರಿ ಆಗೈತೆ ನೋಡ್ರಿ. ಅದೆಲ್ರಿ ಗಣಪತಿದೆ ತೋರ್ಸ. ಇದು ಮಸ್ತ್ ಆಗೈತಲ್ರಿ ಗಣಪತಿ. ಇದನ್ನ ಆ ಸೈಡ್ ಸ್ವಲ್ಪ ಹಿಂಗೆ ಅಕ್ಕಿ ಬಿದ್ದಾವಲ್ಲ ಅವ್ನು ತೆಗಿಬೇಕಾಗಿತ್ತು ಅವ್ರು. ತೆಗೆದು ಹಾಕ್ಬೇಕಾಗಿತ್ತು ಅವ್ರು, ಹೌದಿಲ್ರಿ? ಆಮೇಲೆ ಅದು ಇದಕ್ಕೆ ಕುಂಕುಮ ಟೈಪ್ ಒಂದು ಏನಾರು ಹಚ್ಬೇಕಾಗಿತ್ತು ಅವ್ರು ಅಲ್ಲಿ ಹಣಿಗೆ. ಇನ್ನೂ ಮಸ್ತ್ ಕಾಣ್ತದೆ, ಎದ್ದು ಹೊಡಿತತ್ರಿ. ನಾವು ಹೇಳ್ಬೇಕಾಗಿತ್ತು ಅವರಿಗೆ. ಅವ್ರೇನು ನಾವು ಏನು ಹೇಳಿದ್ವಿ ಅದು ಹೆಂಗಿತ್ತು ಹಂಗೆ ಕಟ್ ಹಾಕೊಡ್ರಿ ಅಂದ್ವಿ. ಪಾಪ ಅವ್ರು ಕಟ್ ಹಾಕಿ ಕೊಟ್ಟಾರ, ಅವ್ರದ್ದು ತಪ್ಪಿಲ್ಲ. ಆ್ಯಕ್ಚುಲಿ ಏನು ಬರ್ತಾನೆ, ನಾವು ಇದನ್ನು ಮಾಡಿದ್ದೆ ಶಾರ್ಟ್ ವಿಡಿಯೋ ಮಾಡ್ಬೇಕಂತೇಳಿ. ಅದು ಮಾಡಿದ್ನಾಗಿದ್ರೆ ಮಸ್ತ್ ಆಗಿಬಿಟ್ಟಿತ್ತೆ. ನೀ ಮಾಡಿದ ಗಣಪತಿ ಪಪ್ಪ ಅದು ಒಂದು ನೆನಪು ಇರ್ತೈತ್ರಿ ನಮಗೆ. ಸಾನ್ಯಾ ಜಳಕ ಮಾಡಿ ಬಂದ್ಲರಿ. ಈಗ ಮಿಟ್ಟ ಮಾಡಾಕತ್ತಾಳ. ಈಗ ಮಿಟ್ಟ ಮಾಡಾಕತ್ತಿದೆ. ಇದನ್ನ ಜಜ್ಕೋಬೇಕು. ಒಂದ ಹಾಕಿ ಇಷ್ಟು ಹಾಕಬೇಡ, ಯಾಕಂದ್ರೆ ಮಿಟ್ಟ ಸ್ವಲ್ಪ ಮಾಡಾಕತ್ತೀವಿ. ಒಂದು ಹಾಕೋದ್ರೊಳಗೆ. ಹೌದನಾ? ಅಥವಾ ನೀ ಚಿರಾಕ್ ಅದನ್ನೆಲ್ಲ ಹಚ್ಚಿ ಪಾತಂಗಿ ತಗೊಡಿಸಿರ. ನಾವು ಈಗ ದಾದಿ ಅಂಗಡಿಗೆ ಹೊಂಟಿವಿ ಸಾನ್ಯಾ, ನಾನು ಪಪ್ಪ ಹೋಗಿ. ಆಮೇಲೆ ಈಗ ದಾದಿಮಾರು ಗ್ಯಾರ್ವಿ ಮಾಡ್ತಾರೆ. ಈಗ ಗ್ಯಾರ್ವಿಗೆ ಸ್ವಲ್ಪ ರೊಕ್ಕ ಕೊಟ್ಟು ಬರ್ತೀವಿ. ದಾದಿಮಾಗ ಹೇಳಿ ತೊಗೊಂಬ ಗ್ಯಾರ್ವಿ ಇದು ನಮ್ಮ ಕಡೆಯಿಂದ ಅನ್ನಿಸೋ ಅಂತಂದು ಹೇಳಿ ಕೊಟ್ಟು ಬರ್ತೀವಿ. ಈಗ ನೋಡ್ರಿ ನಾನು ಚಾಚಿ ನಮ್ಮ ಮನೆಯವ್ರು ಎಲ್ಲರಿಗೆ ತಳಗೆ ಬಂದಿವಿ. ಆಮೇಲೆ ಹೋಗ್ತಾ ಹೋಗ್ತಾ ನಮ್ಮ ಮನೆಯವ್ರದಿನ್ನೂ ಉಂಗುರ ರೆಡಿ ಮಾಡಿಕೊಟ್ಟಿದ್ದೆ ಇಲ್ರಿ ಅವರು. ಈಗ ಮತ್ತೆ ಅಂಗಡಿ ಬಂದಿವ್ರಿ ನಾವು, ರೆಡಿ ಮಾಡಿರಿ ಅಂತ ಕೇಳ್ಕೊಂಡು. ರೆಡಿ ಆಗಿದ್ರೆ ತೊಗೊಂಡು ಹೋಗೋಣ್ರಿ. ಅಣ್ಣ ಅದಾರೇನ್ರಿ ಅಂಗಡಿ ತೆಗ್ದಾರ್ರಿ, ಹೋಗೋಣ್ರಿ ಈಗ. ಅಮ್ಮ ಅಂಗಡಿ ಹಚ್ಚಿರಿ? ಹ್ಞೂ ಬೇ ಹಚ್ಚಿದ್ ನೋಡ್ಬೇ. ಅಮ್ಮಾರ ಯಾವ ಬಂದಿದ್ದಾರೆ? ಆಗ ಮೊನ್ನೆ ಬಂದಾಗವಾ. ಹೌದೇನ್ರಿ? ಆರಾಮದಿರಮ್ಮ? ರಿಯಾದ ಆರಾಮದಿಯ? ಅಯ್ಯ ಅತ್ತ ಹೋದ್ಯಲ್ಲ, ತಿರುಗಿಲ್ಲ ಒಂದು ಟಿಕೆಟ ನೋಡೋಣ. ನೋಡಿ ತಗೋಲ್ಲ ಒಂಚೂರು ನೋಡ. ಭಾಳ ನಾಚಿಗಿರಿಪ್ಪ ಅವ್ರದ್ದು. ಭಾಳ ಹಚ್ತಾನ. ಹೌದಮ್ಮ. ಮೈದ್ನಟ್ಟು ಶಾನೆ ಅದಾನಮ್ಮ. ಭಾಳ ಶಾಣೆ ಅದಾರ್ರಿ ಅವ್ರು, ಎಲ್ಲರ್ಕಿನ್ನ ಶಾಣೆ ಅದಾರ್ರಿ ಅವ್ರು. ನೋಡಲ್ಲ ನೋಡಿ ಆಗತ್ತಾರ್ರಿ. ನೋಡು ಅವ್ರನ್ನ ಬಿಟ್ಟು ಕೊಡ್ಬೇಕಾಯ್ತು ರಜ ಕಡೆ ಇಟ್ಟ ಇಟ್ಟನೆ ಅಲ್ಲಿ ಅದು ಬಿಟ್ಟಿಲ್ಲ.
ಎಲ್ಲ ಮೀನಾ ಮಾರಿ ಕೊಡ್ತದ ರೊಕ್ಕ ರೀ ರೀ ಅದೇ ಅದು ತಗೋ ಬುಟ್ಟಿ ತಗೋ ಅದನ್ನ ಮೀನಾ ಮಾರಿ ಕೊಡು ಒಳ್ಳೆ ಅಮ್ಮ ಇವ್ರಿಗೆ ಹೆಂಗ್ ಸಂಪಾದಿದ್ದೀರಿಪ್ಪ ನೀವು ಅವ ಹೆಂಗಂದ್ರ ಬಂಗಾರ ಗಟ್ಟಿ ಎಂತ ಕಟ್ಟಿರಿ ಬಂಗಾರ ಗಟ್ಟಿ ಕಾಯಿಗೆ ಬಂಗಾರ ರೀ ಕಾಯಿ ಚೊಕ್ಕ ಬಂಗಾರ ನಾನು 6 ಮಕ್ಳು ಅದಾವಲ್ಲ ಚೊಕ್ಕ ಬಂಗಾರ ಅವು. ಏ, 5 ತೆಗಿಲ್ಲ ಏ ಇಲ್ರಿ ಆರಾಮದಾರ ಅಮ್ಮ ನಾನು 6 ಮಕ್ಳು ಚೊಕ್ಕ ಬಂಗಾರ ಇದ್ದಂಗವಾ. ಹೌದ್ರಿ ಅವ್ರ ಗುಣ ಚಲೋ ಸೊಸೆಗನ್ಕಾಗ ಮುತ್ತು ರತ್ನ ಇದ್ದಂಗ ಹವಳ ಮುತ್ತು ಇದ್ದಂಗ ನೋಡ್ರಿ ಬರೀ ಮಕ್ಕಳ ಅಷ್ಟ ಹೇಳ್ಬಾರ್ದು ಸ್ವಸ್ಥ ಅಂತ ಹೇಳ್ರಿ ಸ್ವಸ್ಥ ಅಂತ ಹೇಳ್ಬೇಕಮ್ಮ ನೀವು ಹವಳ ಮುತ್ತು ಇದ್ದಂಗ ನಾನು ಸಸ್ಯರು ಈ ಪತಂಗ ಸುಗ್ಗಿ ಬಂದೈತ್ರಿ ಯಾವಾಗ್ಲೂ ಪತಂಗ ಆಡ್ಸೋದು. ಆ ಬಳಿಕ ಒಂದು ಸೈಕಲ್ ಇತ್ತು ಒಂದು ಸೈಕಲ್ ಇತ್ತು ರೇಸ್ಮಂದು ಕುಂಸ ಮಾಡೋ ಕಾರ್ಯ ಬಂದಿತ್ತು. ಸಂತಿ ತರಕ್ ಹೋಗೇನಿ ನನಗ ಸಾಮಾನು ಬೇಕಂತ ನಿಂತ್ಬಿಟ್ಟ. ನಿಂತ ಕೂಡ್ಲಿಗೆ ಏನೇನೋ ಪಡಿಸಿದ್ವಿ. ಪಡಿಸಿದ ಕೂಡ್ಲಿಗೆ ಆ ಬಳಕ ಏನ್ ಮಾಡಿದ ಗೊತ್ತೈತೇನ ಅದಕ್ಕೇನೋ ಒಂದು ಬೇಕಾಗಿತ್ತು. ಖಾರ ಕೊಡ್ತಿದ್ವಲ್ಲ ಹಾರಿಕೋಲ್ ತಗೊಂಡ್ ಹೋಗಿ ಅದಕ್ಕೆ ಹಿಂಗ ಇಡೇಲಿ ಹಾಕಿಬಿಟ್ಟಾನು. ಹ್ಯಾಂಡಲ್ಗೆ ಹಾಕಿದ್ರನ್ರಿ ಹ್ಯಾಂಡಲ್ಗೆ ಹಾಕಿಬಿಟ್ಟಾನು. ನಾ ಮನಿ ಎಲ್ಲ ಹುಡುಕ್ತೀನಿ. ಹಾರಿಕೋಲ್ ಮನಿ ಹೋಗಿ ಕೇಳಿ ಬರಾಕತ್ತೇನಿ. ಯಾರ ತಗೊಂಡಿಗ ನಮ್ದು ಹಾರಿಕೋಲ್ ಖಾರ ಕುಟ್ಟಕ್ ಇಸ್ಕೊಂದಿಗ ಅಂತ ನಾ ಕೇಳಕ್ ಅಡ್ಡಾಡಕತ್ತೇನಿ. ಇಲ್ಲವ ನಮ್ಮ ಮನ್ಯಾಗ ಅದ ಅನ್ನೋದು ಇಸ್ಕೊಂಡಿಲ್ಲ ಅಂತ ಎಲ್ಲಾರು ಅಂದ್ರ ಆ ಬಳಿಕ ಹಾರಿಕೋಲ ಇಲ್ದಾಗ ಆತಲ್ಲ ಅಂತ ಅವ್ರ ಮನೆ ಅಂತಂದ್ ನಾ ಕುಟ್ಟಿದ್ನಿ. ಖಾರ ನಾವು ಮನ್ಯಾಗ ಕುಡ್ತಿದ್ವಿ. ಆ ಬಳಿಕ ಹಾರಿಕೋಲ ಹೋಗೈತ್ ನಾವ್ ನಮ್ದು ಅಂದೆ. ಅವಾಗ ಇವ ಸೈಕಲ್ ತಗೊಂಬಂದ ಹಿಂಗ್ ಒಳಿಸ್ಕೊಂಡ್ ಹಾರಿಕೋಲ ಅದ್ರಾಗೈತಿ. ಸೈಕಲ್ ಏನ್ ಮಾಡ್ತಿದಿ? ಆ ಬಳಿಕ ಸಣ್ಣವಿದ್ದ 10 ಪೈಸಾ ಕೊಡು ಅಂತಿದ್ದ. ತತ್ತಿ ಇಷ್ಟು ಮಠ ಮಾರ್ತಿದ್ವಿ ನಾವು ಅವಾಗ 30 ಪೈಸಾ ಕೊಡು ತತ್ತಿ ಅಂದ ಕೂಡಲಿಗೆ 30 ಪೈಸಾ ಕೊಡು ತಂದೆ 10 ಪೈಸಾ ಕೊಡು ಅಂತಿದ್ದ. ಯಪ್ಪ ಇಲ್ಲಿ ಹೋಗ ಯಪ್ಪ ಈಗ ಎಲ್ಲಿ ಕೊಡ್ಲಾನು ನಾಲ್ಕಣೆ ಕೊಡು ಇಲ್ಲಿ ಹೋಗ ನಾ ತತ್ತಿ ಹೊಡಿತೇನೆ ನೋಡು. ಹೊಡೆದಾಗ ನೋಡಿ ಏನ್ ಮಾಡ್ತೇವೆ ದೂರ ನಿತ್ಕೊಂಡು ಕಲ್ ತಗೊಂಡ್ ಬೀಸ್ ತತ್ತಿ ಹೊಡೆದ್ ಹೋಗ್ಬಿಟ್ಟವ. ನೋಡ್ರಿ ಯಾರ್ರಿ ಅವ್ರ ಬಂಗಾರ್ರಿ ನಮ್ ಬಂಗಾರ ಚೊಕ್ಕ ಬಂಗಾರ. ಮತ್ ಬಂಗಾರ ಅನ್ಬೇಕ್ರಿ ನೀವು. ಬಂಗಾರ ಅವಂಗ ಏನಾಗ ಇಷ್ಟ ಡಬ್ರಿ ಇತ್ತು. ಅದ್ರಾಗ ಏನಾಗ ಒಂದ್ ಸ್ವಲ್ಪ ಅನ್ನ ಕಡಿಮೆ ಇತ್ತು ಅಂದ್ರ ಆ ಡಬ್ರಿನ ತಗೊಂಡ್ ಇಲ್ಲಿ ಬಂದ್ಬಿಡವ. ನನ್ಗ ಅನ್ನ ಕಡಿಮೆ ಕೊಟ್ಟಾಗ ನೋಡಿ ಬರ್ಕೊನ್ ಐದಿ ಅಂತಂದು ಇಲ್ಲೆಲ್ಲಾ ಮಂದಿ ಏನಂತಿದ್ರ ಬರ್ಕೋ ಕಾಣ ಅಂತ ಹೆಸರಿಟ್ಟಿದ್ರ ಅವಂಗ. ತುಂಬಿದ್ದ ತಾಟ್ ಅರ್ಧಪರ್ಧ ಅದ್ ಕುಂತಿದ್ದಿಲ್ಲವ. ಯಾವಾಗ್ಲೂ ಹಂಗಾದನ್ವ ಅವ. ಬೀಫಾಟ್ನಾಗ ಆಶೀರ್ವಾದ ಐತಿ, ಸಿದ್ದಪ್ಪಜ್ಜನ ಆಶೀರ್ವಾದ ಐತಿ, ಹಿರೇಕುಂಬಿನಾಗ ಆಶೀರ್ವಾದ ಐತಿ, ಎಲ್ಲಮ್ಮ ತಾಯಿ ಆಶೀರ್ವಾದ ಐತಿ. ಎಲ್ಲಾರ್ದ ಆಶೀರ್ವಾದ ನನ್ನ ಮಕ್ಳ ಮ್ಯಾಗ ಐತಿ ನೋಡುವ. ನನ್ನ ಸೊಸ್ತ್ಯಾಗ ಮ್ಯಾಗ ನನ್ನ ಮಕ್ಳ ಮ್ಯಾಗ ಐತಿ. ಅಯ್ಯೋ ಸಾನಿಯಾ ತಮ್ಮನ್ನ ಏನಿದ ನಾವು ಊರಿಗೆ ಹೋಗಕ್ಕೆ ಇಷ್ಟೆಲ್ಲ ತೆಗೆದಿಟ್ಟಿರ ತೊಳಗ ಇಷ್ಟ ತಗೊಂಡ್ ಹೋಗದ ಈಗ ಅಲ್ಲೇ 1 ವರ್ಷ ಟೆಂಟ್ ಹಾಕ್ಬಿಡೋ. ನಾವು ಹೊಂಟ್ರದ ಬರೀ 1-2 ದಿನದ ಮಟ್ಟಿಗೆ ಮಾತ್ರ. ನೀವು 1 ವರ್ಷ ಗಂಟ್ಲೆ ತಗೊಂಡ್ ಹೋಗೋ ಅಷ್ಟೆಲ್ಲ ಇದನ್ನ ಹಾಕಿಬಿಟ್ರಲ್ಲ ಇಲ್ಲಿ. ಇವೆಲ್ಲ ಬ್ಯಾಗ್ ಮ್ಯಾಗ್ ಇಡವ ಇವಾಗ ಹಾಸ್ಕೊಳಕ ಇದೊಂದು ಇವನ್ ಮ್ಯಾಲ ಇಟ್ಟಿಲ್ಲ ನೀವು ಗಂಟ. ನಾನು ಅದು ಹಿಂಗೆ ಹೇಳಕ್ ಹೋಗ್ತೇನಲ್ಲ ಅದು ವೇಟ್ ನನಗೆ ಹಿಂದೆ ಹೋಗ್ತೈತಿ ನಾ ಬಿದ್ದಂಗೆ ಆಕೈತಿ. ಯಾಕದ್ ಬಿಡ ನೀವು ಬಿದ್ದಂಗೆ. ಇವಾಗ ನೋಡ್ರಿ ಟೈಮ್ 10 ಗಂಟೆ ಆತ್ರಿ. ನಾನು ಬೆಳಗ್ಗೆ ಜಲ್ದಿನೇ ಎದ್ದು ಆಮೇಲೆ ಕಸ ಎಲ್ಲ ಹೊಡೆದು ಬಾಂಡೆ ತಿಕ್ಕಿ ಆಮೇಲೆ ಒಂದಿಷ್ಟು ಅರಿ ಬಿದ್ದು ರೀ ಮತ್ತು ಭಾಳ ಹಾಕವು ಮತ್ತು ಊರ್ಲಿಂತ್ರ ಬಂದಮೇಲೆ ಅಂತಂದು ಹೇಳಿ ಇವನ್ನೆಲ್ಲ ಈಗ ಅರ್ಬಿ ಹೋಗೋದು ಹಾಕಿದ್ದಾರೆ. ಸಾನೆ ಸ್ಕೂಲ್ ಡ್ರೆಸ್ ಅವೆಲ್ಲ ಇದ್ದು ಸ್ವಲ್ಪ ನೀರು ಇಳ್ಕೊಂಬಾಗ್ರಿ ಇಲ್ಲಿ ಒಳಗೆ ಹಾಕಿ ಹೊಂಟೀವಿ ರೀ. ಇವತ್ತು ಊರಿಗೆ ಹೊಂಟೀವಿ ರೀ ನಾವು. ಇಲ್ಲಿ ನೋಡ್ರಿ ಈಗ ನಾಷ್ಟಕ್ಕೆ ಅವಲಕ್ಕಿ ಅದೇನಾರು ಮಾಡ್ಬೇಕಂದ್ರೆ ಅನ್ನನ ಭಾಳ ಐತ್ರಿ. ನಿನ್ನ ರಾತ್ರಿ ಈಕೆ ಅನ್ನಕ್ಕೆ ಭಾಳ ಇಟ್ಬಿಟ್ಟೀನಿ ನಾ ಹೌದಿಲ್ಲ? ನಾ ಇದು ಮುಂದಿನೆಲ್ಲ ಯೋಚನೆ ಮಾಡಿ ಇಟ್ಟಿದ್ದೆ. ಏನಂತ ಮತ್ತೆ ಬೆಳಿಗ್ಗೆ ಅದನ್ನ ಏನು ಮಾಡಕ್ಕೆ ಬರ್ತೈತೆ ಅಂತೇಳಿ ಮಾಡಕ್ಕೆ ಬರ್ತೈತೆ ಮುಂದೆ ಯೋಚನೆ ಮಾಡೇ ಇಟ್ಟಿದ್ದೇನ. ಶಾಣ್ಯಕ್ಕದಿ ನೀನು. ಈಗ ಇದನ್ನ ಪುಳಿಯೋಗರೆ ಮಾಡಿಬಿಡ್ತೇನೆ ರೀ. ಇದು ನಾಷ್ಟ ನಾಕತ್ತೆ ಎಲ್ಲ ನಾಕ್ತತೆ. ತಮ್ಮನ ಇಲ್ಲಿ ಹೋದ್ಲ ಕೆಳಗೋಳ. ಆಮೇಲೆ ಇವ್ರು ನೋಡ್ರಿ ಸಪ್ರೇಟ್ ಬ್ಯಾಗ್ ಮಾಡ್ಕೊಂಡಾರ ಇವ್ರು. ಅದು ತಮ್ಮನಂದ್ರಿ ಇದು ಸಾನಿ ಅಂದ. ಇದ್ರೊಳಗೆ ನಮ್ಮವು ಮತ್ತು ನಮ್ಮ ಮನೆಯವರು ಅದಾವ್ರಿ ಇಬ್ಬರು. ಎಲ್ಲವೂ ಒಂದಾದ್ರ ಇಟ್ಕೊಂಡು ಹೋಗೋಣ ತಗೋರು ಅಂದ್ರೆ ಅವ್ರು ಬ್ಯಾಡ ಅಂತ್ರಿ ಸಪ್ರೇಟ್ ಮಾಡ್ಕೊಂಡಾರ. ಸಪ್ರೇಟ್ ಹಾಕೊಂಬರ್ವಲ್ರಕ್ಕರ ಅವ್ರು. ಹಾಯ್ ಬೋಲ ಹಿರ आज हमें गाँव को जा रहे हैं माँ. हाँ? तुम्हें भी जा रहे हैं? कौन से गाँव को?
देखा को से गाँव चारी में तुम्हारे गाँव को बेटा दूर को जारी क्या कौन कौन दादी हाँ मम्मी हाँ भी कौन मम्मी दादी भी तुम्हारा अब्बा अब्बा अंदे अब्बा अंदे अब्बा तू भी आग चोड़ हमारे साथ ಇವೇನೀಗ ಹೊಸ ಚೈನ್ ಹಾಂ ರೀ ಹೊಸ ಚೈನ್ ಹಾಕಿದ್ ನೋಡ್ಕೊಂಬನ್ನ ನೀ ಕೂದಲೇ ಕಲ್ಸ್ಕೊಂಡಿ ಮೆಹಂದಿ ಸರಿ ಬಿಡು ಕಾಣತ್ತೇನ್ರಿ ಹ್ಞೂ ಪಪ್ಪ ನನ್ನ ಬ್ಯಾಗಿ ಪ್ಯಾಂಟ್ ಮಸ್ತ್ ಆಗತ್ತಾಳೆ ಅದಿಲ್ಲ ಹ್ಞೂ ಸಾನಿಯಾ ಬೈ ನಿನಗೆ ಹಾಕ್ತೇನೆ ಸನಿಯಾ ಫಟ್ ರೆಡಿ ಆಗ್ರಿ ಟೈಮ್ ನೋಡಲ್ಲಿ 11 ಆಗುತ್ತೆ ಪಪ್ಪ ನಾ ಜಳಕ ಗಿಳಕ ಮಾಡಿಲ್ಲ ರೆಡಿ ಆಗಿ ನೀನು ಜಳಕ ಪಪ್ಪ ಹಂಗಂದ್ರೆ ನಾವು ಎಲ್ಲ ಹೊಂಟೇವಿ ಎಲ್ಲ ಹೊಂಟೇವಿ ಪಾಪ ನೋಡಿ ತಮ್ಮನಾಗೇನು ಗೊತ್ತಿರಂಗಿಲ್ಲ ಮತ್ತು ನಮ್ಗೆ ಕೇಳ್ತಾಳಾಕಿ ಎಲ್ಲ ಹೊಂಟೇವಿ ಅಂತೇಳಿ ನಿನ್ನ ಅದೇ ಅಂಗಡಿ ಬರ್ಲಿ ಎಲ್ಲಿ ಅಂದಂಗ ಇಲ್ಲೇ ಕುತ್ಕೊಂಡು ಪ್ಯಾಕ್ ಮಾಡ್ಕೊಂಡಾರ ಇಬ್ರು ಕೂಡಿ ಹೋಗೋದೈತೆ ಅಂತ ಹೇಳಿ ನೋಡ್ರಿ ಫಟ್ ಜಳಕ ಮಾಡ್ರಿ ಟೈಮ್ ಆಕೈತಿ ಬಸ್ ಹಿಡಿದು ಹೋಗ್ಬೇಕಂತ ಹೇಳಿದ್ರೆ ರಾತ್ರಿನ ಆಕೈತಿ ಕ್ಲೈಮೇಟ್ ಮಾತ್ರ ಇವತ್ತು ಬೆಳಿಗ್ಲಿಂತ್ರ ಫುಲ್ ಮಗ್ರ ಐತಿ ಫುಲ್ ಕೋಲ್ಡ್ ಐತಿ ನೋಡ್ರಿ ಮಳೆ ಆಗೋ ಸಾಧ್ಯತೆ ಭಾಳ ಐತಿ ಇವತ್ತೆ ಮಮ್ಮಿ ರೆಡಿ ಆಗಕತ್ಯಾ ರೆಡಿ ಆಗತ್ತಿ ನೋಡ್ಸಾನೆ ನೀವು ರೆಡಿ ಆದ್ರೆ ನಾವಂತೂ ರೆಡಿ ಆಗಿಬಿಡ ಇಷ್ಟು ಲೇಟಾಗಿ ಹೋದಿದ್ರೆ ನಾವತ್ತು ಸ್ಕೂಲಿಗಾರ ಹೋಗಿ ಬರ್ತಿದ್ನಲ್ಲ ಬೆಳಗ್ಗೆ ಜಲ್ದಿನ ಹೋಗ್ಬೇಕಂತೇಳಿ ಮಾಡಿದ್ದೆ ನಾನು ಆದ್ರೆ ಮನೆಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಮಟ ಅಂದ್ರೆ ಇಷ್ಟೊತ್ತಾತ್ ನೋಡು ಈಗ ಆತು ಪಪ್ಪ ಒಬ್ರು ಜಳಕ ಮಾಡಿದ್ನಂದ್ರೆ ಆಗ ಹೊತ್ತಿಗ ಫೈನಲಿ ನೋಡ್ರಿ ನಾನು ನಂತರ ರೆಡಿ ಆದಾರೆ ಇವಾಗ ನಮ್ಮ ಮನೆಯವರು ರೆಡಿ ಆಗತ್ತಾರೆ ಈಗ ಅವರೊಬ್ಬರ ರೆಡಿ ಆದ ನಂತರ ಹೋಗೋದಾರೆ ಟೈಮ್ ಆಗಲೇ 1:30 ಆತ್ರಿ ನಾವು ಎಷ್ಟು ಜಲ್ದಿನ ಹೋಗ್ಬೇಕಂತ ಹೇಳಿದ್ರು ಮತ್ತೆಲ್ಲ ರೆಡಿಯಾಗಿ ಮನೆಗಿನ ಕೆಲಸ ಮುಗಿಸ್ಕೊಂಡು ಹೋಗೋ ಮಟ ಅಂದ್ರೆ ಇಷ್ಟೊತ್ತಾಗೇ ಬಿಡ್ತೈತ್ರಿ ಇಲ್ಲಿ ನೋಡ್ರಿ ನಮ್ಮ ಸಾನಿಯಾ ರೆಡಿ ಆಗ್ಯಾಳ ಇವಾಗ ಸಾನಿಯಾ ರೆಡಿ ಅದೇ ಈ ಡ್ರೆಸ್ ಹಾಕೊಂಡೇನಿ ನೀನು ಆಮೇಲೆ ತಮ್ಮನ್ನ ರೆಡಿ ಆಗ್ಯಾಳ ತಮ್ಮನ ಜಡಿ ನೋಡ್ರಿ ಇಲ್ಲಿ ಮಸ್ತ್ ಆಗೈತಿ ಯಾರು ಹಾಕಿದ್ರೆ ದೀದಿ ಹಾಕಿದ್ರ ಅದು ಹಸಿ ಇತ್ತು ಮಮ್ಮಿ ನನ್ ಕೂದ್ಲ ನನ್ನ ಸುಮ್ಮನೆ ಹೇರ್ ಬ್ಯಾಂಡ್ ಹಾಕೊಳತ್ತಿದ್ದೆ ಹಿಂಗ ಸೈಡ್ ಹಿಂಗ್ ಮಾಡ್ಕೊಂಡೆ ಅದಕ್ಕೆ ದೀದಿ ಬ್ಯಾಡ ಅಂದ್ಲ ಮತ್ತೆ ಹಿಂಗ ಜುಟ್ ಹಾಕಿದ್ದೆ ಚಲೋ ಆಗೈತೆ ಬಿಡು ಆಮೇಲೆ ಈಗ ಲಗು ಈಗ ಪಪ್ಪ ಒಬ್ರು ರೆಡಿ ಆತಂದ್ರೆ ಹೋಗೋಣಂತ ಆಮೇಲೆ ನಿನ್ನ ಹೋಗಿ ರಾತ್ರಿ ಅಮ್ಮಗನ ಹೇಳಿ ಬಂದಿರಿ ನಾವು ಈಗ ನಾವು ಏನೋ ಊರಿಗೆ ಹೋದ್ರೆ ಯಾವಾಗ ಹೋದ್ರೆ ನಾವು ಅಮ್ಮ ಹೇಳೇ ಹೋಗ್ತೀವಿ ನಾವು ಅಮ್ಮನ ಏನಂದ್ರು ಮತ್ತು ಹೋಗ್ರವ ಲಘು ಬಂದುಬಿಡ್ರಿ ಯಾಕಂದ್ರೆ ಈಗ ಗ್ಯಾರ್ವಿ ಮಾಡತ್ತಾರೆ ಅಮ್ಮ ಯಾವಾಗ ಶುಕ್ರವಾರ ಮಾಡ್ತಾರೋ ಗುರುವಾರ ಮಾಡ್ತಾರೋ ಗೊತ್ತಿಲ್ಲ ರೀ ಮತ್ತು ಈಗ ನೀವು ಹೋದ್ನಿ ಅಂದ್ರೆ ಹೆಂಗೆ ಮತ್ತು ಲಘು ಬಂದುಬಿಡ್ರಿ ಎಲ್ಲರೂ ಸೇರಿ ಗ್ಯಾರ್ವಿ ಮಾಡೋಣ ಅಂತಂದು ಹೇಳಿದ್ರೆ ಆಯ್ತು ತಗೊಮ್ಮ ಬರ್ತೀವಿ ನಾವು ಅಂತ ಹೇಳಿದೆ ನಾನು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಸಂಡೇ ದಿನ ಹೋಗಬೇಕು ಅಂತ ಮಾಡಿದ್ದೆ ಸಂಡೇ ಇಲ್ಲ ನಾಳೆ ಆದರೂ ಹೋಗಿ ಮುಂದಿನ ಸಂಡೇ ಬರ್ಬೇಕಂತ ಮಾಡಿದ್ದೆ ಆಮೇಲೆ ನಮ್ಮ ಸಾನಿನ ಸ್ಕೂಲು ಇವಾಗ ಸೂಟಿ ಇಲ್ಲರಿ ಆಕೆಗೂ 2 ದಿನ ಮಟ್ಟಿಗೆ ಕರ್ಕೊಂಡು ಹೊಂಟೀನಿ ರೀ ನಾನು ಭಾಳ ದಿನ ಆಗಿತ್ತು ರೀ ಆಕೆ ಬಂದಿದ್ದೆ ಇಲ್ಲರಿ ಈಗ ಎಷ್ಟು ದೂರ ಹೋದ್ರು ನಾವು ಇಲ್ಲೇ ಬಿಟ್ಟು ಹೋಗಿವ್ರಿ ಆಕೆಗೆ ನಮ್ಮ ಮಾಮ ನೋಡಂಗಾಗೈತಿ ಕರ್ಕೊಂಬ ಅಂತಂದು ಹೇಳಿದ್ರು ಅವರು ಆಯಿತು ಅಮ್ಮಮ್ಮ ಕರ್ಕೊಂಬರ್ತೀನಿ ಅಂತಂದು ಹೇಳಿದೆ ಆಮೇಲೆ ಅಮ್ಮ ಮತ್ತು ಗ್ಯಾರ್ವಿ ಮಾಡ್ತೀವಿ ಅನ್ನೋದ್ರಾಗಂದ್ರೆ ಮತ್ತು ಪೇಮೆಂಟ್ ಒಂದು ಆಗಿತ್ತಲ್ರಿ ಹಾಗಾಗಿ ಗ್ಯಾರ್ವಿ ಮಾಡೋಕೆ ನಮ್ಮ ಕೈಲಿ ಎಷ್ಟು ಸಾಧ್ಯ ನೋಡ್ರಿ ಅಷ್ಟನ್ನು ನಾನು ದುಡ್ಡು ಕೊಟ್ಟು ಅಮ್ಮಗೆ ಹೇಳಿ ಬಂದೆ ರೀ ಇವಾಗ ನೋಡ್ರಿ ನಾವಂತೂ ಇವಾಗ ಯಾಕೆ ಹೊಂಟಿವಿ ಊರಿಗೆ ಯಾಕಿಲ್ಲ ಯಾಕಂದ್ರೆ ಅಲ್ಲಿ ಒಂದು ಕಾರ್ಯಕ್ರಮ ಐತ್ರಿ ಅದು ಯಾವ ಕಾರ್ಯಕ್ರಮ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಾಗ್ತದೆ ರೀ ಅಲ್ಲಿ ಹೋದ್ಮೇಲೆ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ರೀ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗಿಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕ್ ಕೇರ್ ಬಾಯ್